ಕಲರ್ ಜೆರಾಕ್ಸ್ ಮಾಡಿಸ್ಕೊಂಡ್ರಿ ಆನ್ಲೈನಲ್ಲಿ ಸಿಗುತ್ತೆ ಮೋಸ್ಟ್ಲಿ ಕರೆಕ್ಟಾಗಿ ಅದನ್ನು ಇದು ಮಾಡ್ಕೊಂಡು ಅದು ಬಂದು ಏನಂದರೆ ಯಾರು ಸ್ವಲ್ಪ ತಡಿತಾ ಇಲ್ಲ ಅದು ಬರೋ ತನಕ ಮಂಜೂರು ಮಾಡ್ಬಿಡ್ತಾ ಆಯ್ತಾಯ್ತು. ವರ್ಕರ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಬೆಂಗಳೂರು ಇವರಿಂದ ನಿಮಗೆ ಒಂದು ಗುರುತಿನ ಚೀಟಿ ಇವತ್ತು ವಿತರಣೆ ಮಾಡ್ತಾಯಿದ್ದಾರೆ. ಈಗ ನಮ್ಮ ಇದರಲ್ಲಿ ಅಂದರೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಇದೆ. ಆ್ಯಕ್ಚುಲಿ ಏನಂದರೆ ಕೆಲವೊಂದು ಸರ್ಕಾರದ ಏನು ಸೌಲಭ್ಯಗಳು ಬರಬೇಕು ಈ ಗುರುತಿನ ಚೀಟಿ ಮೇಲೆ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಗಳು ಕೊಡ್ತಾರೆ. ಅಂದರೆ ಕೆಲವೊಂದು ಲೋನ್ ಆಗಲಿ ಅಥವಾ ಏನೇ ಆಗಲಿ ಕೆಲವು ಇನ್ಸಿಡೆಂಟ್ ಆದಾಗ ಅದಕ್ಕೆ ಸಂಬಂಧಪಟ್ಟಂಗೆ ESIಯಲ್ಲಿ ಒಂದು ಆದ್ಯತೆ ಕೊಡಬೇಕು ಅಂತಂದರೆ ಈಗ ನಾವು ಕೆಲವೊಂದು ಗೊತ್ತಿರುತ್ತೆ ನಮಗೆ ಈ ಥರ ತೊಗೋಬೇಕು ಅಂತ, ಆದರೆ ನಮ್ಮ ಇಚ್ಛಾಶಕ್ತಿಯಿಂದ ನಾವು ಅಥವಾ ಯಾವ ರೀತಿ ಮಾಡಬೇಕು ಆ ಅರಿವೂ ಇರಲ್ಲ. ಇಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡ ನಂತರ ಈಗ ವಿತರಣೆ ಮಾಡ್ತಾ ಇದ್ದೀರ ಅಂದರೆ ತುಂಬ ಖುಷಿದ ಸಂಗತಿ. ಈಗ ಸುಮಾರು ಜನಗೆ ಅದು ಬಿಡಪ್ಪ ಅಂತ ನಿರ್ಲಕ್ಷ್ಯನೂ ಮಾಡ್ತಾರೆ, ಅಥವಾ ಯಾರಿಗೆ ನಮ್ಗೆ ಗೊತ್ತಿಲ್ಲ ಅದು ಆಮೇಲೆ ನೋಡ್ಕೊಂಡ್ರು ಅಂತಲೂ ಅನ್ಕೋತೀವಿ. ಆ ಟೈಮಲ್ಲಿ ಹಾಗೆ ಟೈಮ್ ಕಳ್ಕೊಂಡೇ ಹೋಗ್ತಾ ಇದೆ. ಆ ಇದರಲ್ಲಿ ಇಷ್ಟು ಚೆನ್ನಾಗಿ 100 ಜನಕ್ಕೆ ಮಾಡಿದ್ದೀರಾ, ಇನ್ನೂ ನಂಜನಗೂಡು ತಾಲೂಕಲ್ಲಿ ಇನ್ನೂ ಸುಮಾರು ಜನಕ್ಕೆ ರೀಚ್ ಮಾಡೋಂಗೆ ಮಾಡ್ತಾ ಇದ್ದೀರ ಅಂದರೆ ತುಂಬ ಒಳ್ಳೆಯ ವಿಷಯ. ಇದು ಬೇರೆ ಇದರಲ್ಲಿ ಇದನ್ನು ಸದುಪಯೋಗ ಮಾಡ್ಕೊಂಡು ಬೇರೆ ಅಂದರೆ ಕರೆಕ್ಟಾಗಿ ಅವಾಗ ಏನು ಸುಮ್ಮನೆ ಇಟ್ಕೊಳ್ಳೋದಲ್ಲ, ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯ ವಿಷಯ, ಸೊ ಕಂಟಿನ್ಯೂ ಮಾಡಿ ಅಂತ. ಶ್ರೀ ಚನ್ನೇಶ್ವರ ಗೂಡ್ ಸರಕು ಸಾಗಣೆ ಆಟೋ ಚಾಲಕರನ್ನು ಸ್ಥಾಪಿತ ಮಾಡಿದು. ಡ್ರೈವರ್ಗೆ ಹಲವಾರು ನರಕಯಾತನೆಗಳಿರ್ಬೋದು, ಸರಕು ಸಂದರ್ಭದಲ್ಲಿ ಯಾವುದೇ ವೇತನ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಮಕ್ಕಳ ವೇತನ ಇರ್ಬೋದು, ಪ್ರತಿಯೊಂದು ಸ್ಥಗಿತಗೊಂಡಿತ್ತು. ಅದೇ ನಂತರ ಎಲ್ಲ ಸೇರಿ ಒಂದು ಯುವಕರ ಸಂಘಟನೆ ಮಾಡಿ ಚನ್ನೇಶ್ವರ ಸಹಕಾರ ಸಂಘಟನೆ ಅಂತೊಂದು ಉದ್ಘಾಟನೆ ಮಾಡಿದ್ದು. ಅದ ನಂತರ ಸಂಘಟನೆಯಲ್ಲಿ ಯಾವ ಥರ ಸೌಲಭ್ಯ ಇರಲಿಲ್ಲ. ಸರ್ಕಾರಕ್ಕೂ ಸಹ ಮಂಜೂರು ಪತ್ರಗಳನ್ನು ಬರೆದಿದ್ವಿ. ವಿತರಣೆ ನಮಗೆ PSA, PFA, ಪಿಂಚಿನ್ ಮತ್ತು ಶಾಲಾ ವಿತರಣಾ ಕಾರ್ಯಕ್ರಮಗಳು ಬರಬೇಕಂತ ನಾವು ಲೆಟರ್ ಕೂಡ ಹಾಕಿದ್ವಿ. ಅದರ ವಿಚಾರವಾಗಿದ್ದು ಸರ್ಕಾರನ ಮನಗಂಡು ಸರ್ಕಾರ ಇವತ್ತು ಪ್ರತಿಯೊಬ್ಬರಿಗೂ ಚಾಲಕರ ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ನಮ್ಮನ್ನು ಪರಿಶೀಲಿಸಿ ನಮ್ಮನ್ನು ಸಹ ಅವ್ರಿಗನ್ನು ವೇತನ ಕಾರ್ಡನ್ನು ವಿತರಣೆ ಮಾಡಿದ್ದಾರೆ. ಅದನ್ನು ಈಗ ಸಹ ನಮ್ಮ ಯೂನಿಯನ್ 75 ಜನಕ್ಕೂ ಸಹ ಕಾರ್ಡ್ ವಿತರಣೆ ಮಾಡುತ್ತಿದ್ದೇವೆ ಸಂಘಟನೆ ವತಿಯಿಂದ. ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಡ್ರೈವರಿಗೆ ಇವತ್ತು ಸಂಘಟನೆ ಪರವಾಗಿ ಕಾರ್ಡನ್ನು ವಿತರಣೆ ಮಾಡುತ್ತಿದ್ದೇವೆ. ಅದೇ ಇಂದಿನ ವಿಚಾರ.